ಎಸ್ ವೆಲ್ಕಮ್ ಬ್ಯಾಕ್. LPG ಎಮರ್ಜೆನ್ಸಿ ಕೋರ್ಸ್ ಯುದ್ಧದ ಎಫೆಕ್ಟ್ ಇದೀಗ ನಮ್ಮ ಭಾರತದ ಮೇಲೆ ಸಿಕ್ಕಾಬಟ್ಟೆ ಆಗಿರುವಂಥದ್ದು. ಬಹಳ ಮುಖ್ಯವಾಗಿ ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಸೊ ಆಟೋ ಚಾಲಕರಿಗೂ ಈ ಒಂದು ಎಫೆಕ್ಟ್ ತಟ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಆಟೋ ಚಾಲಕರಿಗೂ ತಟ್ಟಿದೆ ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್. ಅತ್ತ ಆಟೋ ಗ್ಯಾಸ್ ಸಮಸ್ಯೆ ಆದ್ರೆ ಇತ್ತ ಬೆಲೆ ಏರಿಕೆಯ ಬಿಸಿ. ಬೆಲೆ ಏರಿಸಿದ್ದಕ್ಕೆ ಗ್ಯಾಸ್ ಬಂಕ್ ಮುಂದೆ ಆಟೋ ಚಾಲಕರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆಟೋ LPG ದರ ದಿಢೀರ್ ಏರಿಕೆಯಾಗಿದೆ. ಹೀಗಾಗಿ ಆಟೋ ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತ್ಕೊಂಡಿದ್ದಾರೆ ಚಾಲಕರು. ನಾಳೆಯಿಂದ ಗ್ಯಾಸ್ ಆಟೋಗಳು ಓಡಾಡೋದು ಡೌಟ್, ಓಡಾಡಲ್ಲ ಅಂತೇಳಿ ಹೇಳಲಾಗ್ತಾ ಇದೆ. ನಿನ್ನೆವರೆಗೂ 1 ಲೀಟರ್ ಆಟೋ LPG 71 ರೂಪಾಯಿ 61 ಪೈಸೆ ಇತ್ತು. ಇವತ್ತು ಏಕಾಏಕಿ ಆಟೋ LPG ಗ್ಯಾಸ್ ದರ 83 ರೂಪಾಯಿ 53 ಪೈಸೆ ರೂಪಾಯಿಗೆ ಏರಿಕೆಯಾಗಿದೆ. ಆದರೆ ಬರೋಬ್ಬರಿ 12 ರೂಪಾಯಿ ಜಾಸ್ತಿ ಆಗಿದೆ. ಯಾಕೆ ಇಷ್ಟೊಂದು ಜಾಸ್ತಿ ಮಾಡಿದ್ರಿ ಅಂತ ಹೇಳಿ ಇದೀಗ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬೆಲೆ ಏರಿಸಿದ್ದಕ್ಕೆ ಗ್ಯಾಸ್ ಬಂಕ್ ಮುಂದೆ ಇದೀಗ ಆಟೋ ಚಾಲಕರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಎಸ್ ಸರ್, ನೋಡಿ, ಗ್ಯಾಸ್ ಇಷ್ಟು ದಿನ ಮನೆ ಸಿಲಿಂಡರ್ಗಳ ಸಮಸ್ಯೆ ಆಗ್ತಾ ಇತ್ತು, ಹೋಟೆಲ್ಗಳು ಬಂದಾಗಿತ್ತು, ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ಬಟ್ ಈಗ ಆಟೋದವ್ರ ಮೇಲೂ ಎಫೆಕ್ಟ್ ಆಗ್ತಾ ಇದೆ. ಇಲ್ಲ, ಒಂದು ತುಂಬ ಕ್ಲಿಯರು, ಇರಾನ್ ಅಮೆರಿಕಾ ಇಸ್ರೇಲ್ ಎಲ್ಲ ಯುದ್ಧ ಆಗ್ತಾ ಇದೆ, ನಾವು ನೆಮ್ಮದಿಯಾಗಿದ್ದೀವಿ ಅಂತೇಳಿ ಪೋಸ್ಟ್ ಹಾಕಿದವರೆಲ್ಲರೂ ಕೂಡ ಅಬ್ಸರ್ವ್ ಮಾಡಬೇಕು. ನಿಧಾನಕ್ಕೆ ಪ್ರತಿಯೊಬ್ಬರ ಜೀವನದ ಮೇಲೆ ಕೂಡ ಎಫೆಕ್ಟ್ ಆಗ್ತಾ ಇದೆ. ಅಷ್ಟು ದೂರದಲ್ಲಿ ನಡೀತಿರುವಂಥ ವಾರ್ನ ಎಫೆಕ್ಟ್ ಆಗ್ತಾ ಇದೆ. ಇವತ್ತು ಸಾಕಷ್ಟು LPG ಬಂಕ್ಗಳಲ್ಲಿ ಸಮಸ್ಯೆ ಆಗಿದೆ. ತುಂಬ ಕಡೆ ಗ್ಯಾಸ್ ಇಲ್ಲ, ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ನೋಡಿ, ನಾವೇ ತೋರಿಸ್ತಾ ಇದ್ದೀವಿ. ದಿಢೀರ್ ಏರಿಕೆ ಆಯಿತು ಅಂತ ಪ್ರಶ್ನೆ. ದಿಢೀರ್ ಏರಿಕೆ ಆಗಿದ್ದು ಅನ್ನೋದಲ್ಲ, ಸರ್ಕಾರದ ನಿಯಂತ್ರಣದಲ್ಲಿರುವಂಥ ಪೆಟ್ರೋಲ್ ಪಂಪ್ಗಳಲ್ಲಿ ಸರ್ಕಾರದ ಕಂಟ್ರೋಲ್ ಇರುತ್ತೆ. ನಾನಾ ಕಾರಣಗಳಿಗೆ ಅವರು ದರ ಏರಿಕೆ ಮಾಡೋದನ್ನು ತಡೀತಾರೆ. ಬಟ್ ಇವರಿಗೆ ಹಾಗಲ್ಲ. ನಿಮಗೆ ಆಲ್ಮೋಸ್ಟ್ 90-95% ಗ್ಯಾಸ್ LPG ಬಂಕ್ಗಳಿರೋರೆಲ್ಲರೂ ಕೂಡ ಪ್ರೈವೇಟ್ ಆಪರೇಟರ್ಸ್. ಓಕೆ, ಅವರಿಗೆ ಯಾವ ರೇಟಿಗೆ ಗ್ಯಾಸ್ ಬರುತ್ತಲ್ಲ ಅದಕ್ಕಿಂತ ಅದರ ಮೇಲೆ ಅವರು ಪ್ರಾಫಿಟ್ ಇಟ್ಕೊಂಡೆ ಅವ್ರು ಸೇಲ್ ಮಾಡಬೇಕು. ಅವರು ನಾನು ನಾಳೆ ಜಾಸ್ತಿ ಮಾಡ್ತೀನಿ, ನಾಡಿದ್ದು ಜಾಸ್ತಿ ಮಾಡ್ತೀನಿ ಅಂತ. ಯಾಕಂದರೆ ದಿನಕ್ಕೆ ಸಾವಿರಾರು ಲೀಟರ್ ಗ್ಯಾಸ್ ಹೋದಾಗ ಅಂತ, KG ಗ್ಯಾಸ್ ಹೋದಾಗ ಅಷ್ಟು ಲಾಸ್ ಮಾಡ್ಕೊಳ್ಳೋಕ್ಕೆ ಅವ್ರು ಈಗ 12 ರೂಪಾಯಿ ಅಂದ್ರೆ 100 kg ಗ್ಯಾಸ್ ಹೋಯ್ತು ಅಂತ ಹೇಳಿದ್ರೆ ಅವನ ಲಾಸ್ 1,500 ರೂಪಾಯಿ ದಿನಕ್ಕೆ. ಅಷ್ಟನ್ನು ಯಾರು ತಡ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ. ಅವರು ಅನಿವಾರ್ಯವಾಗಿ ಜಾಸ್ತಿ ಮಾಡಬೇಕಾಗತ್ತೆ. ಬಟ್ ಎಫೆಕ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತೇ ಸಾಕಷ್ಟು ಗ್ಯಾಸ್ ಏಜೆನ್ಸಿಗಳು ಬಂದಾಗಿದ್ದಾವೆ. ಬೆಂಗಳೂರಿನಲ್ಲಿ ತುಂಬ ಜನ ಆಟೋದವರು ಗ್ಯಾಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೌದು, ಪೆಟ್ರೋಲ್ ನಲ್ಲಿ ಓಡುವಂಥ ಆಟೋಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಾವೆ. ನಾನಾ ಕಾರಣಗಳಿಗೆ ಸರ್ಕಾರ ಕೂಡ ಪುಷ್ ಮಾಡ್ತಾ ಇತ್ತು. ಏನಂತ ಹೇಳಿದ್ರೆ, ಪರಿಸರ ಹಾನಿ ಆಗುತ್ತೆ, ಪೆಟ್ರೋಲ್ ಹಾಕಬೇಡಿ, ಗ್ಯಾಸ್ ಆಟೋಗಳನ್ನ ಓಡಿಸಿ ಅಂತ. ಗ್ಯಾಸ್ ಆ ಥರ ಗ್ರೀನ್ ಎನರ್ಜಿ ಅಂತೇಳಿ ಪುಷ್ ಮಾಡಿಕೊಂಡು LPG ಆಟೋಗಳಿಗೆ ಜಾಸ್ತಿ ಪ್ರಮೋಟ್ ಮಾಡ್ತಾ ಇತ್ತು. ಹಾಗಾಗಿ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಎಲ್ಲವೂ ಕೂಡ ಸುಮಾರು ನನ್ನ ಪ್ರಕಾರ 40-45% ಗ್ಯಾಸ್ ಆಟೋಗಳಿದ್ದಾವೆ ಅನ್ಸುತ್ತೆ ಬೆಂಗಳೂರಿನಲ್ಲಿ. ನಾವು ಸ್ವಲ್ಪ ಕಲೆಕ್ಟ್ ಮಾಡ್ತೀವಿ ಡಾಟಾನ. 40-45% ಗ್ಯಾಸ್ ಆಟೋಗಳಿದ್ದಾಗ ಅವರಿಗೆ ಇವತ್ತೇ ಕಷ್ಟ ಆಗಿದೆ. ನಾಳೆಯಿಂದ ಸಂಚಾರ ಬಹುತೇಕ ಬಂದಾಗುತ್ತೆ. ಅರ್ಧಕ್ಕರ್ಧ ಬೆಂಗಳೂರಿನಲ್ಲಿ ಆಟೋಗಳು ಸ್ಟಾಪ್ ಆಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ಅನಧಿಕೃತವಾದ ಅಥವಾ ಅಘೋಷಿತ ಬಂದ್ ಪರಿಸ್ಥಿತಿ ಆಗುತ್ತೆ. ನೀವೆಲ್ಲದಕ್ಕೂ BMTC ಆಶ್ರಯ ಮಾಡಬೇಕು, ಇಲ್ಲ ಮೆಟ್ರೋ ಓಡಬೇಕು. ಮೆಟ್ರೋ ಎಲ್ಲ ಕಡೆ ಇಲ್ಲ. ಸೊ BMTCಗೆ ಹತ್ಕೊಂಡು ಹೋಗೋದಾಗ BMTC ರಶ್ಗಳಾಗ್ತವೆ. ಅದರ ಎಫೆಕ್ಟ್ ಕೂಡ ನೀವು ಅನುಭವಿಸಬೇಕು. ಜಾಗ ಸಿಗಲ್ಲ, ಸೀಟ್ ಸಿಗಲ್ಲ, ಹತ್ತಕ್ಕೆ ಆಗಲ್ಲ, ಈ ಥರ ಎಲ್ಲ ಸಮಸ್ಯೆಗಳಾಗ್ತವೆ. ನನಗೆ ಕಾಡ್ತಿರೋಂಥ ದೊಡ್ಡ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಇಷ್ಟು ಜನ ಆಟೋ ಡ್ರೈವರ್ಗಳು ಮತ್ತು ಅವರು ನಂಬ್ಕೊಂಡಿರುವಂಥ ಫ್ಯಾಮಿಲಿಗಳ ಬದುಕು ಏನಾಗುತ್ತೆ ಅನ್ನೋದು. ಆಲ್ಮೋಸ್ಟ್ ಆಟೋ ಡ್ರೈವರ್ಸ್ಗಳು ಯಾರು ಕೂಡ ಸ್ವಂತ ಮಾಲೀಕರಲ್ಲ, ಅವರು ಆಟೋ ಮಾಲೀಕರಲ್ಲ. ಅವ್ರು ಯಾರ್ದೋ ಆಟೋಗಳನ್ನು ದಿನಕ್ಕೆ 900 ರೂಪಾಯೋ 1000 ರೂಪಾಯಿನೋ 1100 ರೂಪಾಯಿನೋ ಕೊಟ್ಟು ಬಾಡಿಗೆ ತಗೊಂಡು ಬೆಳಿಗ್ಗೆ ಹೋಗೋದು, ಕಾಸು ಕೊಡೋದು, ಆಟೋ ಎತ್ಕೊಂಡು ಹೋಗೋದು, ರಾತ್ರಿ ನಿಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಆಟೋ ಕೊಟ್ಟು ಉಳಿದ ದುಡ್ಡನ್ನು ಮನೆ ಕೊಂಡೋಗಿ ಜೀವನ ಮಾಡುವಂಥವ್ರು. ಇಂತಹ ಆಟೋ ಡ್ರೈವರ್ಸ್ಗಳ ಜೀವನ ನಾಳೆಯಿಂದ ಇಲ್ಲ ಅಂತ ಆದಾಗ ಅವರ ಫ್ಯಾಮಿಲಿಯವರು ಏನಾಗಬೇಕು?
ಆಮೇಲೆ ಇನ್ನೊಂದು ಗ್ಯಾಸ್ ಎಲ್ಲಿ ಸಿಲಿಂಡರ್ ಹೋಗ್ಬೇಕು? ಸಿಕ್ಕಿದ್ರೂ ಡಬಲ್ ಚಾರ್ಜ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲ, ಇದು ಸಿಲಿಂಡರ್ ಬರೋದಿಲ್ಲ, LPG ಇದು LPG ಅಂದರೆ ಅವ್ರ ಬಂಕಲ್ಲಿ ಹಾಕ್ಸ್ಕೋಬೇಕು. ಬಂಕಲ್ ಕೆಲವರು ಸಿಲಿಂಡರ್ನ ಇಟ್ಕೊಂಡು ಕನ್ವರ್ಟ್ ಮಾಡೋರು ಇದ್ದಾರೆ, ಬಟ್ ಅದು ಇಟ್ಸ್ ನಾಟ್ ಎ ಬಿಗ್ ಸೊಲ್ಯೂಷನ್. ಯಾರೋ ಒಬ್ರಿಬ್ರು ಮಾಡೋದಕ್ಕೆ ನಾವು ಎಲ್ಲರೂ ಅದೇ ಥರ ಹೊಣೆಗಾರಿಕೆ ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ಗ್ಯಾಸ್ ಬೇರೆ ಥರ ಇರುತ್ತೆ, ಹಾಗಾಗಿ ಅವ್ರು ಬಂಕಲ್ಲಿ ಹಾಕಬೇಕು. ಆಮೇಲೆ ಈಗ ಕಮರ್ಷಿಯಲ್ ಸಿಲಿಂಡರ್ ಕೂಡ ಜಾಸ್ತಿ ಆಗಿರೋದ್ರಿಂದ ರೇಟು, ಅದನ್ನು ಕೂಡ ಹಾಕೊಂಡು ಇವರು ಆಟೋ ಓಡಿಸುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಹೋಟ್ಲಿಗೆ 4,000 5,000 ರೂಪಾಯಿ ಕೊಟ್ಟು ಒಂದು ಸಿಲಿಂಡರ್ ತಗೋತಾರಂತೆ, 19 kg ಸಿಲಿಂಡ್ರು. ನಾವು ಊಟಕ್ಕೆಲ್ಲ ಹೋದಾಗ ಕೇಳ್ತೀವಲ್ಲ, ಏನು ಮುದ್ದೆ ರೇಟ್ ಜಾಸ್ತಿ ಮಾಡಿದ್ರಿ, ಮುದ್ದೆ 35 ರೂಪಾಯಿ ಆಗಿದೆ ಇವತ್ತು. ಸರ್ ಗ್ಯಾಸಿಗೆ 5,000 ರೂಪಾಯಿ 6,000 ರೂಪಾಯಿ ಕೊಡ್ಬೇಕು ಸರ್, ಎಲ್ಲಿಂದ ಕೊಡೋಣ? ನಿಮ್ಮಂಥವ್ರು ಬರ್ತೀರಿ ಅನ್ನೋ ಕಾರಣಕ್ಕೆ ನಾವು ಅಡುಗೆ ಮಾಡ್ತೀವಿ, ಬೇರೆ ಐಟಮ್ಸ್ ಇಲ್ಲ ಸರ್, ಬರೀ ಅನ್ನ ಸಾಂಬಾರು ಮುದ್ದೆ ಈ ಥರ ಇಟ್ಕೊಂಡಿರ್ತೀವಿ. ಮೆನು ತುಂಬ ಶಾರ್ಟ್ ಆಗಿದೆ. ಅಂದರೆ ಹೋಟೆಲ್ಗಳವರೇ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಡಿಪೆಂಡ್ ಆಗಿರೋ ಇಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ, ಇನ್ನು ಆಟೋದವರು ಈ ಸಿಲಿಂಡರ್ನ 5,000 6,000 ಕೊಟ್ಟುಬಿಟ್ಟು ನೀವು 30-40 ಕಿಲೋಮೀಟರ್ ಓಡಿಸೋಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಬಟ್ ಜನರ ಪ್ರಶ್ನೆ ಒಂದು ಸರ್, ಈಗ ಆಲ್ರೆಡಿ 2 ಹಡಗು ಬಂದಿದೆ ನಮ್ಮ ಇಂಡಿಯಾಗೆ ಅಂತೇಳಿ, ಹಾರ್ಮೋಜ್ ಜಲಸಂಧಿ ದಾಟ್ಕೊಂಡು LPG ಗ್ಯಾಸ್ಗಳು ಬಂದಿದೆ, ಇನ್ನು ಮುಂದೆ ಸಮಸ್ಯೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದು ಯಾವಾಗೆಲ್ಲ ರೀಚ್ ಆಗೋದು? ಬಟ್ ಇಂಡಿಯಾದ ಹೊಟ್ಟೆ ತುಂಬ ದೊಡ್ಡದಿದೆ. ನಾವು ದೇಶಗಳನ್ನು ಕಂಪೇರ್ ಮಾಡಿದಾಗ ಕೆಲವು ಪುಟಾಣಿ ದೇಶಗಳಿರ್ತವೆ, ಅವರ ಹೊಟ್ಟೆ ಚಿಕ್ಕದು, ಅವರಿಗೆ ಜಾಸ್ತಿ ಬೇಕಾಗಿಲ್ಲ. ಬಟ್ ಇಂಡಿಯಾಕ್ಕೆ 2 ಹಡಗು 3 ಹಡಗು ದೊಡ್ಡ ವಿಚಾರ ಅಲ್ಲ. 2 ಹಡಗು ಬಂದ ತಕ್ಷಣ ಅರ್ಧ ದಿನದ ಇಂಡಿಯಾದ ರಿಕ್ವೈರ್ಮೆಂಟ್ ಕೂಡ ಫಿಲ್ಅಪ್ ಮಾಡೋಕ್ಕಾಗಲ್ಲ. ಸಹಜವಾಗಿ ಡೈಲಿ 4-5 ಹಡಗುಗಳು ಬರ್ತಾ ಇದ್ರೆ ಆಟೋಮೆಟಿಕಲಿ ನಿಮ್ಗೆ ಅಂಥ ಸ್ಟ್ರೆಸ್ ಆಗೋದಿಲ್ಲ. ಆಮೇಲೆ ಈಗ ಇನ್ನೊಂದು ಸಮಸ್ಯೆ ಆಗಿರುವಂಥದ್ದು ಏನಂತೇಳಿ, ಈ ಆಹಾರ ಇಲಾಖೆ ಅಧಿಕಾರಿಗಳು ಇವೆಲ್ಲವೂ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸಲ್ಲೇ ಬರುತ್ತೆ. ಜನ ಕೇಳ್ಬೋದು, ಗ್ಯಾಸಿಗೂ ಆಹಾರಕ್ಕೆ ಏನು ಸಂಬಂಧ ಇಲ್ಲ, ಒಂದೇ ಡಿಪಾರ್ಟ್ಮೆಂಟು. ಆಹಾರ ಬೇರೆ ಗ್ಯಾಸ್ ಬೇರೆ ಅಂದ್ರೆ ಕೂಡ ಡಿಪಾರ್ಟ್ಮೆಂಟ್ ಒಂದೇ, ಅಧಿಕಾರಿಗಳು ಒಬ್ಬರೇನೆ. ಅದೇ ಕಮಿಷನ್ಗಳು ಹೋಗ್ಬಿಟ್ಟು ರೇಡ್ ಮಾಡಬೇಕು. ಇಲ್ಲಿ ಏನಾಗಿತ್ತಾ ಇದೆ ಅಂತ ಹೇಳಿದ್ರೆ, ಗ್ಯಾಸ್ ಮತ್ತು ಸಿವಿಲ್ ಸಪ್ಲೈಸ್ ಇಶ್ಯೂಗಳಲ್ಲಿ ಕೆಲವರು ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಅವೈಲೇಬಿಲಿಟಿ ಈಗ ನಿಮ್ಗೆ 5,000ಕ್ಕೆ ಗ್ಯಾಸ್ ಕೊಡೋಷ್ಟು ಅವೈಲೇಬಿಲಿಟಿ ಇದೆ ಅಂದಮೇಲೆ, ಅದೇ ಗ್ಯಾಸ್ನ ನೀವು ಯಾಕೆ 3,000 2,000 ಕೊಡೋಕ್ಕಾಗಲ್ಲ? ಅಂದರೆ ಅಲ್ಲಿ ಮಾರ್ಜಿನ್ಗಳನ್ನ ಜಾಸ್ತಿ ಮಾಡಿಕೊಂಡು ಎಕ್ಸ್ಟ್ರಾ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಸಪ್ಲೈ ಕಡಿಮೆ ಇದೆ ಅನ್ನೋದನ್ನ ತೋರ್ಸಕ್ಕೆ ಕೆಲವರು ಮಾಡ್ತಾ ಇದ್ದಾರೆ. ಈಗ ನಮ್ದು ಎಕ್ಸಾಂಪಲ್ ತಗೋಬೇಕು ಅಂತ ನಾನು ಮೊನ್ನೆ ಶುಕ್ರವಾರ ನೈಟ್ 9:30ಗೆ HP ಗ್ಯಾಸ್ ಬುಕ್ ಮಾಡಿದೆ. ಶನಿವಾರ ಒಂದು ಗ್ಯಾಪ್, ಸಂಡೇ ರಜಾ, ಸೋಮವಾರ ಬೆಳಿಗ್ಗೆ ನಂಗೆ ಡೆಲಿವರಿ ಆಗಿದೆ. ದಟ್ ಮೀನ್ಸ್ ನಾರ್ಮಲ್ ಡೇಸಲ್ಲಿ ಹಿಂದಿನ ದಿವಸ ಬುಕ್ ಮಾಡಿದರೆ ನೆಕ್ಸ್ಟ್ ಡೇ ಬರೋದು. ಬಿಫೋರ್ 12 o'clock ಬುಕ್ ಮಾಡಿದರೆ ನೆಕ್ಸ್ಟ್ ಡೇ 1 o'clock ಒಳಗಡೆ ಗ್ಯಾಸ್ ಬರ್ತಾ ಇತ್ತು. ನಾನು ಒಂದು 3-4 ಇಯರ್ಸಿಂದ ಇದನ್ನು ನಾನು ಈ ಸವಲತ್ತನ್ನು ಸುಖಪಟ್ಟವನು ನಾನು. ನನಗೂ ಟೆನ್ಷನ್ ಆಗಿತ್ತು, ಇನ್ನೊಂದು 15-20 ದಿವಸ ಕಾಯಬೇಕು ಅದಿತ್ತೆ ಏನೋ ಅಂತ. ಬಟ್ ಬಂದಿದೆ ಗ್ಯಾಸು. ಅಂದರೆ ಎಲ್ಲೋ ಒಂದು ಕಡೆ ಸಪ್ಲೈ ಇದೆ. ಕೆಲವರು ಲಾಭ ಮಾಡ್ಕೊಳ್ಳಿಕ್ಕೋಸ್ಕರ ಮಧ್ಯವರ್ತಿಗಳು, ಮೀಡಿಯೇಟರ್ಸ್ಗಳು ಬೇಕು ಅಂತಲೇ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈಗ ನಿಮಗೆ ಸ್ಟಾಕ್ ಇಲ್ಲ ಅಂತ ಒಂದು ದಿನ ಬೋರ್ಡ್ ಹಾಕಿದ ತಕ್ಷಣ ನಾಳೆ ಆಟೋ ಅವ್ನು ಹೊಟ್ಟೆ ತುಂಬಿಸ್ಲೇಬೇಕು. ಅವ್ನ ಫ್ಯಾಮಿಲಿ ಮನೇಲಿ ಹೋದ ತಕ್ಷಣ ಮಕ್ಳು ಕೇಳ್ತಾರಪ್ಪ ಏನೋ ತಂದ, ಅಪ್ಪ ಊಟ ತಂದಿದ್ಯಾ, ರೈಸ್ ತಂದಿದ್ಯಾ, ಸಾಂಬಾರು ಕೇಳ್ತಾರೆ. ಅವ್ನು ತರಲೇಬೇಕು. ಆವಾಗ ಅವನು 100 ರೂಪಾಯಿ ಇರೋ ಗ್ಯಾಸಿಗೆ 200 ರೂಪಾಯಿ ಕೊಟ್ಟರೆ ತಗೊಳ್ಳೇಬೇಕು. ಅವನ ಅನಿವಾರ್ಯತೆಯನ್ನು ಇನ್ನೊಬ್ಬ ಬಳಸ್ಕೊತಾ ಇದ್ದಾನೆ ಇಲ್ಲಿ ಅಷ್ಟೇ. ಆ ಥರ ಮೋಸ್ಟ್ಲಿ ಇದಾಗಿದ್ರು ಆಗಿರ್ಬೋದೇನೋ. ಸಿವಿಲ್ ಸಪ್ಲೈ ಆಫೀಸರ್ಸ್ ರೈಡ್ ಮಾಡಬೇಕು, ಎಲ್ಲಿ ಸ್ಟಾಕ್ ಇದೆ ಎಲ್ಲಿ ಸ್ಟಾಕ್ ಇಲ್ಲ ನೋಡಬೇಕು. ಡೈಲಿ ನಿಮಗೆ ಚೆಕ್ ಪೋಸ್ಟ್ಗಳಲ್ಲಿ ನಿಮಗೆ ಇದ್ದೇ ಇರುತ್ತೆ ಲೆಕ್ಕ, ಎಷ್ಟು ಬಂತು, ಎಷ್ಟು ಟ್ಯಾಂಕರ್ ಬಂದಿದೆ, ಎಷ್ಟು ಟ್ಯಾಂಕರ್ ಪೆಟ್ರೋಲ್ ಬಂದಿದೆ ಕರ್ನಾಟಕಕ್ಕೆ, ಎಷ್ಟು ಟ್ಯಾಂಕರ್, ಎಲ್ಲವೂ ಲೆಕ್ಕ ನಿಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ಎಲ್ಲವೂ ಇದ್ದಾಗ ನಿಮಗೆ ಅದನ್ನ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸಮಸ್ಯೆ ಏನಿದೆ? ಕಾಳು ಸಂತೆಯಲ್ಲಿ ಮಾರಾಟ ಮಾಡಿಸ್ತಾ ಇರೋರು ಅವರೇ, ಎಕ್ಸ್ಟ್ರಾ ದುಡ್ಡು ಇರ್ಬೋದು. ಯಾಕಂದ್ರೆ ಸಪೋರ್ಟ್ ಮಾಡ್ತಾ ಇರೋದು ಸಾಕಷ್ಟು ಪೆಟ್ರೋಲ್ ಬಂಕ್ ಏಜೆನ್ಸಿಗಳು, ಸಾಕಷ್ಟು ಗ್ಯಾಸ್ ಏಜೆನ್ಸಿಗಳು ಇರೋದೆಲ್ಲವೂ ಕೂಡ ಈಗಿರುವಂಥ ರಾಜಕಾರಣಿಗಳು ಮತ್ತು ಹಿಂದೆ ಮಾಜಿ ಆದಂಥ ರಾಜಕಾರಣಿಗಳ ಫ್ಯಾಮಿಲಿ ಅವರ ಹೆಸರಲ್ಲೇ ಇರುವಂಥದ್ದು. ಜನಸಾಮಾನ್ಯರು ಹೋಗ್ಬಿಟ್ಟು ನಾನೊಂದು ಗ್ಯಾಸ್ ಏಜೆನ್ಸಿ ಮಾಡ್ತೀನಿ, ಪೆಟ್ರೋಲ್ ಬಂಕ್ ಮಾಡ್ತೀನಿ ಅಂದರೆ ನಿಮ್ಗೆ ಆಗಲ್ಲ. ಬಟ್ ಅವರಿಗೆಲ್ಲ ಲೈಸೆನ್ಸ್ ಈಸಿಯಾಗಿ ಸಿಗುತ್ತೆ. ಮುಂಚೆ ಒಂದು ಕಾನೂನು ಕೂಡ ಇತ್ತು, ಯಾರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರ್ತಾರೋ ಅವರು ರಿಟೈರ್ಡ್ ಆದಮೇಲೆ ಅಥವಾ ಅವರು ನೆಕ್ಸ್ಟ್ ಇಲೆಕ್ಷನ್ಗೆ ಸೋತಾಗ ಅವರಿಗೆ ಜೀವನೋಪಾಯಕ್ಕೆ ಬೇಕು ಅಂತ ಒಂದು ಗ್ಯಾಸ್ ಏಜೆನ್ಸಿ, ಪೆಟ್ರೋಲ್ ಏಜೆನ್ಸಿ ಕೊಡೋರು, ಗ್ಯಾಸ್ ಏಜೆನ್ಸಿ ಕೊಡೋರು. ಈ ಥರ ಅವ್ರಿಗೆ ಈಸಿಯಾಗಿ ಲೈಸೆನ್ಸ್ ಸಿಗ್ತಾ ಇತ್ತು. ಅದು ಬರ್ತಾ ಅದನ್ನೇ ಒಂದು ದಂಧೆ ಮಾಡ್ಕೊಂಡ್ಬಿಟ್ರು. ತನಿಗೊಂದು, ತನ್ನ ಮಕ್ಕಳಿಗೊಂದು, ಫ್ಯಾಮಿಲಿಗೊಂದು, ಕಂಡವರಿಗೊಂದು. ಈ ಥರ ಆಗಿ ಇವತ್ತು 90% ಈ ಏನು ಎಸೆನ್ಷಿಯಲ್ ಸಪ್ಲೈಸ್ ಇದಾವಲ್ಲ ಅವೆಲ್ಲವೂ ಕೂಡ ರಾಜಕಾರಣಿಗಳ ಕೈಯಲ್ಲೇ ಇದೆ. ಹಾಗಾಗಿ ಅವರನ್ನು ನಂಬಕ್ಕೆ ಆಗಲ್ಲ. ವೋಟ್ ಹಾಕುವತ್ತು ಸಂಜೆ ರಾತ್ರಿ ಏನು ಕೊಡ್ತಾರಲ್ಲ ಹಿಂದಿನ ದಿವಸ, ಅದಷ್ಟೇ ಅವ್ರು ಕೊಡೋ ಗ್ಯಾರಂಟಿ. ಅದನ್ನಷ್ಟೇ ನೀವು ನಂಬ್ಕೊಂಡು ವೋಟ್ ಹಾಕ್ತೀರಿ. ಅದಾದಮೇಲೆ 5 ವರ್ಷ ನಿಮಗೆ ಯಾವ ಗ್ಯಾರಂಟಿನೂ ಇಲ್ಲ. ಅವ್ರು ಏನು ಮಾಡ್ತಾರೆ ಅದೇ ಗ್ಯಾರಂಟಿ, ಅಷ್ಟೇ ಆಗಿರುವಂಥದ್ದು. ಎಸ್, ಥ್ಯಾಂಕ್ ಯು ಸರ್ ಚರ್ಚೆಯಲ್ಲಿ ಭಾಗವಹಿಸೋದಕ್ಕಾಗಿ. ಎಸ್ ವೀಕ್ಷಕರ, ನಿಜಕ್ಕೂ ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದ ಆಟೋ ಗ್ಯಾಸ್ಗಳ ಒಂದು ಸಮಸ್ಯೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಬೈ ಎಲೆಕ್ಷನ್ ಬಿಸಿ. ಸೊ ಮುಂದಿನ ಪರಿಸ್ಥಿತಿಗಳು ಹೇಗೆಲ್ಲ ಬದಲಾಗುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.